ಯಾರಣ್ಣ ಯಾರಿಗೂ ಹೇಳ್ಬೇಡ್ರಿ ಅಣ್ಣ. ಮತ್ತೆ ನಿಮ್ ನಂಬಿ ಹೇಳ್ತಿದ್ದೀನಿ. ಮತ್ತೆ ಇಲ್ಲಿ ನಮ್ಮ ಊರಲ್ಲಿ ಒಬ್ಬ ಮುದುಕ ಅದಾನ. ಅವನು ಅವನಿಗೆ 3 ಹೆಣ್ಮಕ್ಳು. ಒಬ್ಬಕ್ಕೆ ಹಿರೇಕಿ ಮದುವೆ ಆಗೈತಿ, ಇನ್ನೊಬ್ಬರಿಗೆ ಮದುವೆ ಆಗಿಲ್ಲ. ಆ ಮುದುಕ ಊರೊಟ್ಟಿ ದನ ಮೇಯಿಸ್ತಾನ. ಅವನೆಲ್ಲ ಊರೊಟ್ಟಿ ದನ ಅವನೊಬ್ಬನೇ ಮೇಯಿಸೋದು. ತೀರಾ ಬಡವ ಅಣ್ಣ ಅವನು. ಅವನಿಗೆ ಏನಾಗೈತಣ್ಣ, ಅವನು ಈ ಗೌರ್ಮೆಂಟ್ ಆಸ್ತಿನ ಬಡವರಿಗೆ ಅಂತ ಸೈಟ್ ಬರ್ತೈತಣ್ಣ, ಆ ಸೈಟ್ ಬಂದಿತ್ತಣ್ಣ ಅವನಿಗೆ. ಅದೇನಾಗೈತಣ್ಣ ಅವನಿಗೆ, ಅವನೇ ಈಗ ಕೊಟ್ಟಾರ, ಸೈಟ್ ಕೊಟ್ಟಾರೆ. ನಿಮ್ಮ ಪಾಯಿ ನೀವೇ ತಗೋಬೇಕು, ಬಿಲ್ ತಕೊಡ್ತೀವಿ ಅಂತ ಹೇಳ್ಯಾರ. ಬಿಲ್ ತಕೊಡ್ತೀವಿ, ನಿಮ್ಮ ಪಾಯಿ ನೀವೇ ತಗೋಬೇಕಂತ ಹೇಳ್ಯಾರ ಆ ಮುದಿಯಾಗೆ. ಅವನೇ ಮಾಡ್ಬಿಟ್ಟಿದ್ದಾನ. ಮತ್ತೆ ಬೇರೆಯವ್ರಿಗೆ, ಅವ್ನು ತೀರಾ ಬಡವಲ್ಲ, ಬೇರೆಯವ್ರಿಗೆ ಅಂತ ನಾವು ಕೊಡೋಣ, ನಾವೇ 3 ಹೆಣ್ಮಕ್ಳು. ಅವ್ನ ಅವ್ರ ಹಳೆಯ ರೋಗ ಬಡಕ ಅವನು ಅಷ್ಟು ಕಸುವಲ್ಲ, ಅವನೇ ನಾವೇ ಮಾಡ್ಸೋಣ ಅಂತ ಹೇಳಿ ಅವರೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಯಾರ. ಅದೇನಾಗೈತಣ್ಣ, ಅದು ಪಾಯ ಆಗಿತ್ತಾ ಒಂದು ಸಣ್ಣ ಪಾರ್ಟಿಕಲ್ ಸಿಕ್ಕೈತಿ. ಆ ಪಾರ್ಟಿಕಲ್ ಅಡಿಯಲ್ಲಿ ಒಂದು ಮಣ್ಣಿನ ಮಡಿಕೆ ಸಿಕ್ಕೈತಣ್ಣ. ಹಲೋ ಹೇಳೋಣ. ಆ ಮಣ್ಣಿನ ಮಡಿಕೆ ಸಿಕ್ಕೈತಿ. ಆ ಮಣ್ಣಿನ ಮಡಿಕೆ ಅಣ್ಣ ಏನ್ ಮಾಡ್ಬಿಟ್ಟಾರೆ ಇವನು, ಚಿಮಣಿ ಬಿಟ್ಟು ನೋಡಿ ಓಪನ್ ಆಗಿಲ್ಲ ಅದು. ಮನೆಗೆ ತಗೊಬಂದಣ, ಸುತ್ತಿಗೆ ತಗೊಂಡು ಹೊಡೆದಾನೆ. ಸುತ್ತಿಗೆ ತಗೊಂಡು ಹೊಡೆದಾಗ ಅದ್ರ ಒಳಗೆ ಬೆಳ್ಳಿ ನಾಣೆ, ಬಂಗಾರದ ನಾಣೆ ಸಿಕ್ಕವು. ಸಿಕ್ಕು ಭಾಳ ದಿವಸ ಆಗೈತಣ್ಣ, ನನಗೂ ಗೊತ್ತಿದ್ದಿಲ್ಲ. ಮೊನ್ನೆ ಗೌರಿದೊಂದು ಏನೋ ಪೂಜೆ ತರ, ಗಣೇಶ ಗೌರಿ. ಅವಾಗಣ ಮನಿ ಒಳಗ ಪೂಜೆ ಮಾಡ್ತಾ ಇದ್ದ, ಎತ್ತನೆಲ್ಲ ಗಿಡದಾಗ ಬಿಟ್ಟು ಬಂದು ಪೂಜೆ ಮಾಡ್ತಾ ಇದ್ದ. ನಾನು ಇನ್ನು ಮುದಿಯ ಬಂದನು, ಇನ್ನು ನಾನು ಎತ್ತು ಬಂದಿಲ್ಲಲ್ಲ, ಮತ್ತೆ ಎತ್ತು ಹೇಳ್ಬಿಟ್ಟಾನ, ಏನ್ ಮಾಡ್ಬಿಟ್ಟಾನ ಅಂತ ಸೀದಾ ಮನಿ ಪರಿಚಯ ಇರೋ ಮನೆಯಲ್ಲ ಹಂಗ ಒಳಗೆ ನುಗ್ಗಿಬಿಟ್ಟೆ. ಅವ್ನು ಯಾರ ಬಂದ್ರಲ್ಲ ಅಂತ ಹೇಳಿ ಮುಚ್ಚಿಡಕ್ ಹೋದಾನ, ಎಲ್ಲ ಚಾಡ್ಕೊಬಿಟ್ಟ. ನಾನು ನೋಡಿದ್ರೆ ಏನೂ ಮಾತಾಡಿಲ್ಲ. ನನಗೆ ತಗೋಬೇಕಂತ ಸೀದಾ ಮನೆಗೆ ಬಂದೆ ಅಣ್ಣ. ನಾನು ಆಕಳ ಕರ ತಗೊಬಂದು ನಾನು ಸುಮ್ಮನೆ ತಗೊಬಂದು ಮನ್ಯಾಗ ಕಟ್ಕೊಂಡೆ. ಅವನು ನಮ್ಮ ಮುದುಕಿ ಮತ್ತೆ ಆ ಮುದುಕ ಬಂದು ಕಾಲ್ ಬಿಡಾಕ್ ಕುಂತ್ರು. ತಮ್ಮ ನೀ ಕಾಲು ಮುಗಿತೀನಿ, ಇಷ್ಟೇ ಆದ್ರೆ ಯಾರಿಗೂ ಗೊತ್ತಿದ್ದಿಲ್ಲ, ನೀ ಹೆಂಗ ನೋಡ್ಕೊಬಿಟ್ಟಿನಿ, ಕಾಲು ಮುಗಿತೀನಿ, ಯಾರಿಗೆ ಹೇಳಕ್ ಹೋಗ್ಬೇಡ. ಸಿಕ್ಕು ಭಾಳ ದಿವಸ ಆಗೈತಿ, ನಾನು ಇಷ್ಟು ದಿವಸ ಆದ್ರೂ ಯಾರಿಗೂ ಗೊತ್ತಿದ್ದಿಲ್ಲ, ಯಾರೋ ಒಳ್ಳೆ ಜನ ಇದ್ರು ನೋಡು ಹಂಗೆ ಅಂತ ಎಲ್ಲ ಹೇಳಿದ. ನಾನಂದೆ ಬೇರೆ ಕಡೆ ಅಂತಕಪ್ಪ, ಬೇರೆ ಕಡೆ ಯಾರೋ ಒಳ್ಳೆ ಜನ ಇದ್ರು ನೋಡು ಅಂತ ಹೇಳಿದ. ಅದಕ್ಕೆ ಬೇರೆ ಕಡೆ ಅಂತಕ್ ಬೇಕು, ನಾವು ಇದ್ದೂರಾಗ ಒಳ್ಳೆ ಜನ ಅದಾರು, ಒಳ್ಳೆ ಗೌಡ್ರದರು, ಒಳ್ಳೆ ಯಾವಾರ ಮಾಡಿಸ್ಕೊಡ್ದಂತಾಗ ಹಂಗೆ ಅಂತ ಅಂದೆ. ಬೇಡಪ್ಪ ನಿನ್ ಕಾಲು ಮುಗಿತೀನಿ, ಈಗ ದೂರ ಮಾಡಿಸಿದ್ರ ಪಬ್ಲಿಕ್ ಆಕತಿ, ಯಾರೋ ಒಟ್ಟಿಗೆ ಜನ ಬೆಂಕಿ ಹಚ್ಬಿಟ್ರೆ ಗೌರ್ಮೆಂಟ್ ಸಾಲ ಬರ್ತೈತಿ, ಯಾರೋ ಒಳ್ಳೆ ಜನ ಇದ್ರು ನೋಡು ಅಂತ ಅಂದಣ. ಅದಕ್ಕೆ ನಾನು ಅಂದೆ, ಫಸ್ಟ್ ನನಗೂ ಅದು ಖಾತ್ರಿ ಆಗ್ಬೇಕು, ಅವ್ರಿಗೆ ನನಗೆ ಒಬ್ಬರೇ ಪರಿಚಯ ಅದಾರು, ಅವ್ರಿಗೆ ಹೇಳೋಕ್ಕಿಂತ ಮುಂಚೆ ನನಗೆ ಫಸ್ಟ್ ಖಾತ್ರಿ ಆಗ್ಬೇಕು, ನನಗೆ ಹೌದಾ ಅಲ್ಲ ಅನ್ನೋದು 1 2 ಕೊಡು, ನಾವು ಚೆಕ್ ಮಾಡಿಸ್ಕೊ ಬರ್ತೇನೆ ಅಂತ ಹೇಳಿದೆ. ಅಣ್ಣ ತಗೊಂಡು ಹೋಗಿ ತೋರಿಸಿದೆ, ನಿಮ್ಗೆಲ್ಲ ಮುರಿದು ಅದು ನಾನು ಸ್ವಲ್ಪ ಸಣ್ಣಕ್ಕೆ ಮಾಡಿ ತಗೊಂಡು ಹೋಗಿದ್ದೆ, ಕೊಟ್ಟೆ ಅಣ್ಣ ಅಲ್ಲಿ. ಅದು ಎಷ್ಟು ಮಿಲಿ ಬರ್ತೈತಿ, ಇದು ಅಣ್ಣ ಇದೇನು ಅಂತ ಕೇಳಿದೆ. ಬಂಗಾರಪ್ಪ ಇದು ಒಂದು ಸ್ವಲ್ಪ ಎಷ್ಟು ಮಿಲಿ ಬರ್ತೈತಿ ಅಂತ ಒಂದು ಬಿಲ್ಲಿ ಥರ ಐತಣ್ಣ ಅದು. ಅದಕ್ಕೆ ನನಗೆ ಓಕೆ ಆಯ್ತಣ್ಣ. ಅದು ನಾನು ತಗೊಬಂದು ಮುದುಕಪ್ಪನ ಹತ್ರ ಕೊಟ್ಟು ನಾನು ಅಂದೆ ಮುದುಕಪ್ಪಗ, ಅವರು ಬರಬೇಕಾರೆ ತಮ್ಮ ನಾನು ಹೇಳ್ತೀನಿ, ಫಸ್ಟ್ ಯಾರೋ ದುಡ್ತಾರಲ್ಲ ಮುದಿಯ ಅವ್ರು ಬರಲಿ, ನನಗೆ ಹೆಂಗೆ ಕೊಟ್ಟು ಅವರಿಗೂ ನೀನು 2 ಪೀಸ್ ಅವ್ರಿಗೆ ಕೊಡ್ಬೇಕು, ಅವರು ತಗೊಂಡು ಎಲ್ಲರೂ ಅಂಗಡಿ ಚೆಕ್ ಮಾಡಿಸ್ಕೋಬೇಕು, ಅವರಿಗೂ ಓಕೆ ಆದ್ಮೇಲೆ ಬೇಕಾದ್ರೆ ಯಾವಾರ ಮಾಡ್ತಾರ ಅವರು, ಅಲ್ಲಿವ್ರಿಗೆ ಯಾವಾರ ಮಾಡಲ್ಲ, ಅಲ್ಲಿವ್ರಿಗೆ ಒಂದೇ ಸತಿ ನಿಮ್ಗೆ ಯಾರು ಯಾವಾರ ಮಾಡಲ್ಲ. ತಗೊಂಡು ನೀನು ಬೇಕಾದ್ರೆ 100 ಕಿಲೋಮೀಟರ್ ಹೋಗ್ಬೇಕು, ಅವರು ಬರ್ತಾರೆ, ಎಲ್ಲರೂ ಹಳ್ಳಿಲಿ ಕುತ್ಕೊಂಡು ಎಲ್ಲ ತೋರಿಸು, 1 2 ತಗೊಂಡು ಹೋಗ್ಲಿ, ತಗೊಂಡು ಅವ್ರ ಚೆಕ್ ಮಾಡಿಸ್ಕೊಳ್ಳಿ, ಚೆಕ್ ಮಾಡಿಸ್ಕೊಂಡು ಬೇಕಾದ್ರೆ ಆದ್ಮೇಲೆ ಬೇಕಾದ್ರೆ ಯಾವಾರ ಮಾಡಕ್ಕೆ ಹೇಳ್ತೀನಿ, ಬೇಕಾದ್ರೆ ಯಾವಾರ ಮಾಡ್ತಾರೆ ಅವ್ರಿಗೆ ಓಕೆ ಆದ್ಮೇಲೆ ಅಂತ ಅಂದೆ. ಅಣ್ಣ ಆದರೆ ಅವ್ನಿಗೆ ರೇಟು ಪಾಟಿ ಏನೂ ಗೊತ್ತಿಲ್ಲ, ಕಮ್ಮಿ ರೇಟ್ ಆಗತ್ತೆ ಹಂಗಂತ ಅಂದು ಅಂಗಡಿಯಾಗ 10 ರೂಪಾಯಿ ಹೇಳಿದ್ರೆ ಇವನಿಗೆ 5 ರೂಪಾಯಿ ಅಂತ ಹೇಳ್ಬೇಕು. ಇನ್ನು ಉಳ್ಕಿದ್ರೆ ಸ್ವಲ್ಪ ನನಗೆ ಸ್ವಲ್ಪ ನಿಂಗೆ ಸ್ವಲ್ಪ ಅಣ್ಣ ಹಂಗೆ ಒಂದು ಮಾತು ಕೇಳಿ ನೋಡು. ನನಗೆ ಬೇರೆ ಕಡೆ ಯಾರು ಪರಿಚಯ ಇಲ್ಲ ನಾನು, ನಿನ್ ಬಿಟ್ಟರೆ ನನಗೆ ಏನೋ ಅವ್ರು ಗಗನ್ ಸುತ್ತ ಅಲ್ಲಿ ಸಿಕ್ಕಿದ್ದೇನೋ ಒಂದು ಅಣ್ಣನ ಸಂಬಂಧ ಹಂಗೆ ಲೈಟಾಗಿ ಮಾತಾಡಿದ್ದೆ, ಸ್ವಲ್ಪ ಏನೋ ಅದನ್ನ ಕೇಳ್ತಾ ನಂಬರ್ ಇಸ್ಕೊಂಡಿದ್ದೆ ಅಣ್ಣ. ಅದೇನೋ ಇವತ್ತು ಉಪಯೋಗಿಗೆ ಬಂತು. ಒಂದು ಮಾತು ಕೇಳಿ ನೋಡೋಣ ಅಣ್ಣಿಗೆ, ಈಗ ಹೇಳೋಣ. ಮತ್ತೆ ಈ ಬೇರೆಯವ್ರು ನಂಗೆ ಯಾರು ಗೊತ್ತಿಲ್ಲ ಅಣ್ಣ, ಅಷ್ಟು ನಿನ್ ಬಿಟ್ರೆ, ಮತ್ತೆ ಹೊರಗಡೆ ಅಂದ್ರೆ ನಿನ್ ಬಿಟ್ಟರೆ ನಂಗೆ ಯಾರು ಗೊತ್ತಿಲ್ಲ, ಊರವ್ರು ಬಿಟ್ರೆ. ಸರಿ ಅಣ್ಣ, ಕೇಳ್ಬಿಟ್ಟು ಫೋನ್ ಮಾಡ್ತೀನಿ. ಮತ್ತೆ ಇವ್ರಿಗೆ ಬಾಯ್ ಬಿಡ್ಬಣ್ಣ, ಯಾವಾರ ಮಾಡಿದ್ರೆ ನೀವು ಮಾಡ್ರಿ ಅಣ್ಣ, ನೀವು 4 ರೂಪಾಯಿ ತಿಂದು 4 ರೂಪಾಯಿ ನೀವು ತಿನ್ರಿ, ಬೇರೆಯವ್ರಿಗೆ ಲಾಭ ಮಾಡಕ್ಕೆ ಹೋಗ್ಬೇಡ್ರಿ ಅಣ್ಣ. ನಾನು ನೋಡಿಯಲ್ಲ ಅಣ್ಣ, ನೋಡಿದ್ದೀನಿ ನಾನು ನೋಡಿಯಲ್ಲ, ನಿನಗೇನು ಇದು ಆಗಲ್ಲ ಅಣ್ಣ. ನೀ ಆರಾಮ್ ಬಂದು ಫಸ್ಟ್ 1 ರೂಪಾಯಿ ದುಡ್ಡು ಅಣ್ಣ, ಏನೋ ಅಡ್ವಾನ್ಸ್ ಅಂತ ಒಂದು 500 1000 ತಗೊಂಬ, ನೋಡ್ಕೊಂಡು ಚೆಕ್ ಮಾಡ್ಕೆ ಫಸ್ಟ್ ನೀನು, ಅದು ಹೌದಲ್ಲ ನಿನ್ ಖಾತ್ರಿ ಆಗ್ಬೇಕು ಫಸ್ಟ್. ನಿನ್ ಖಾತ್ರಿ ಆದ್ಮೇಲೆ ಬೇಕಾದ್ರೆ ಯಾವಾರ ಮಾಡೋಣ. ಎಲ್ಲಕ್ಕೆ ಬರ್ಬೇಕಾಯ್ತು ನಾವು ಅಣ್ಣ? ಅದು ಇಲ್ಲಿ ಶಿವಮೊಗ್ಗ ಅಣ್ಣ, ಶಿವಮೊಗ್ಗದಿಂದ 100 ಕಿಲೋಮೀಟರ್ ಬರ್ಬೇಕಣ್ಣ. ನಾವಿಂದ ಈ ಕಡೆಯಿಂದ ಒಂದು 80-85 ಕಿಲೋಮೀಟರ್ ನಾನು ಕರ್ಕೊಬರ್ತೀನಿ ಅಣ್ಣ, ಬೇಕಾದ್ರೆ ಮುದ್ಕೊಂಡು. ಸರಿ, ಫೋನ್ ಮಾಡ್ತೀನಿ ಬಿಡ್ರಿ ಅಣ್ಣ. ಮತ್ತೆ ಯಾರಿಗೆ ಹೇಳ್ಕೊಬೇಡ ಪ್ಲೀಸ್ ಅಣ್ಣ. ಮತ್ತೆ ಆಯ್ತು, ಸಾಯಂಕಾಲ ಮಾಡಲಿ ಅಣ್ಣ ಹಂಗಾರೆ? ಸಂಜೆ ಮಾಡಿ. ಸರಿ ಅಣ್ಣ.